ಇನ್ನ ಬೌರಿಂಗ್ ಆಸ್ಪತ್ರೆ ಕಟ್ಟಡ ಕುಸಿದು 7 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಪೌಂಡ್ ಕುಸಿದ ಸ್ಥಳಕ್ಕೆ ವಿಧಿವಿಜ್ಞಾನ ತಜ್ಞರು ಕೂಡ ಭೇಟಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸ್ಥಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಫೋರೆನ್ಸಿಕ್ ಟೀಮ್ನ ಅಧಿಕಾರಿಗಳು. ಫೋರೆನ್ಸಿಕ್ ಟೀಮ್ನ ಜೊತೆಗೆ ಸೋಕೋ ತಂಡ ಕೂಡ ಭೇಟಿ ಕೊಟ್ಟಿದೆ. ಸ್ಥಳ ಪರಿಶೀಲನೆಯನ್ನ ಸದ್ಯ ಸೋಕೋ ಟೀಮ್ ನಡೆಸ್ತಾ ಇದೆ. ಹಿಂಗೆ ನೋಡಿ, ಸಹಜವಾಗಿ ಬೆಂಗಳೂರಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಕಟ್ಟಡಗಳ ಸಮಗ್ರ ಪರಿಶೀಲನೆ ಆಗಬೇಕು. ಯಾಕಂತಂದರೆ ಎಷ್ಟರ ಮಟ್ಟಿಗೆ ಸೇಫ್ಟಿ ಇದೆ ಅಂತೇಳಿ. ಅದರಲ್ಲೂ ಮಳೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಬಗ್ಗೆ ಹೇಳೋದೇ ಬೇಡ. ಎಲ್ಲ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಎಲ್ಲ ಗುಂಡಿಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಯಾವ್ದು ರಸ್ತೆ, ಯಾವ್ದು ಗುಂಡಿ, ಯಾವ್ದು ಚರಂಡಿ, ಯಾವ್ದು ಅಂಡರ್ ಪಾಸ್ ಒಂದೂ ಗೊತ್ತಾಗಲ್ಲ. ಅಂಥದ್ರಲ್ಲಿ ಈ ಥರದೊಂದು ಘಟನೆ ನಡೆದಿದ್ದು ನಿಜಕ್ಕೂ ಕೂಡ ಸಾಕಷ್ಟು ಆತಂಕಕ್ಕೂ ಕಾರಣ ಆಗಿದೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಸೇಫ್ಟಿ ಹೆಂಗಿದೆ ಅಂತೇಳಿ ಒಂದು ಕಡೆ ಈಗ ಘಟನೆ ನಡೆದಂಥ ಜಾಗ ಏನಿದೆ ಆ ಜಾಗಕ್ಕೆ ಫೋರೆನ್ಸಿಕ್ ಟೀಮು ಸೊಕೋ ತಂಡ ಹೋಗಿರೋದು, ಜೊತೆಗೆ ಲೋಕಾಯುಕ್ತರು ಕೂಡ ಅಲ್ಲಿಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿ ಅವರು ಕೂಡ ಹೇಳ್ತಾ ಇದ್ರು. ಯಾಕಂತಂದರೆ ಅದರಲ್ಲಿ ನಿನ್ನೆ ಬಂದಂಥ ಮಳೆ ಇದೆಯಲ್ಲ, ಆ್ಯಂಡ್ ಈಗಲೂ ಕೂಡ ರಸ್ತೆಯಲ್ಲಿ ನೋಡಬೇಕು, ನಾ ಬರ್ಬೇಕಾದ್ರೆ ನೋಡಿದೆ ಸಾಕಷ್ಟು ಮರಗಳಿಂದ ಹಾಗೇ ಇದ್ದಾವೆ. ಅಂದರೆ ಅಷ್ಟು ಪ್ರಮಾಣದಲ್ಲಿ ನಿನ್ನೆ ಮಳೆ ಆಗಿದೆ. ಆಮೇಲೆ ಮಳೆ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು, GBA ಅಧಿಕಾರಿಗಳು ಏನಿರ್ತಾರೆ ಅವರು ಕೂಡ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ಬಹುಶಃ ಇಂತಹ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಎಲ್ಲೋ ಒಂದು ಕಡೆ ಚಾನ್ಸಸ್ ಇರುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಕಾಂಪೌಂಡ್ ಕುಸಿದ ಸ್ಥಳಕ್ಕೆ ವಿಧಿವಿಜ್ಞಾನ ತಜ್ಞರು ಹೋಗಿದ್ದಾರೆ, ಫೋರೆನ್ಸಿಕ್ ಟೀಮು ಜೊತೆಗೆ ಸೊಕೋ ಟೀಮ್ ಕೂಡ ಹೋಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಏನಿದೆ ಮಾಹಿತಿ ಈಗ ಅಪ್ಡೇಟ್? ಖಂಡಿತವಾಗ್ಲೂ ಪ್ರಭು, ಈಗಾಗ್ಲೇನು ಲೋಕಾಯುಕ್ತರು, ಮಾನ್ಯ ಲೋಕಾಯುಕ್ತರಾಗಿರುವಂತಹ BS ಪಾಟೀಲ್ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅವರ ಲೋಕಾಯುಕ್ತ ತಂಡವು ಕೂಡ ಈಗಾಗಲೇ ಬಂದು ಪರಿಶೀಲನೆಯನ್ನ ಸಹ ಮಾಡಿರುವಂತದ್ದು. ಇದರ ಜೊತೆಗೆ ಈಗಾಗಲೇ ಸೋಕೋ ಟೀಮ್ ಕೂಡ ಈಗಾಗಲೇ ಬಂದಿದೆ. ಅವರು ಕೂಡ ಅಲ್ಲಿ ಸಿಗುವಂತ ಕೆಲವೊಂದು ಸ್ಯಾಂಪಲ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದು ಆ ವರದಿ ನೀಡುವಂತ ಸಂದರ್ಭದಲ್ಲೂ ಕೂಡ ಹೆಲ್ಪ್ ಆಗತ್ತೆ. ಆ ಒಂದು ಉದ್ದೇಶದಿಂದಾಗಿ ಈಗಾಗಲೇ ಏನೋ ಫೋರೆನ್ಸಿಕ್ ಟೀಮ್ ಕೂಡ ಈಗಾಗಲೇ ಅಲ್ಲಿ ಸಿಗುವಂತ ಕೆಲವೊಂದು ಎವಿಡೆನ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಇದರ ಜೊತೆಗೆ ಈಗಾಗಲೇ ಲೋಕಾಯುಕ್ತರು ಕೂಡ ಈಗಾಗಲೇ ಹೇಳಿದ್ದಾರೆ, ಯಾರೇ ಇದರಲ್ಲಿ ತಪ್ಪಿತಸ್ಥರು ಇದ್ರೆ ಅವರ ವಿರುದ್ಧ ಕ್ರಮ ತಗೊಳ್ತೀವಿ ಅಂತಾನು ಕೂಡ ಹೇಳಿದ್ರೆ. ಮತ್ತೆ ಈಗಾಗಲೇ ಸಂಬಂಧಪಟ್ಟಂತಹ ಇಲಾಖೆಯಿಂದನೂ ಕೂಡ ನನಗೆ ವರದಿ ಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಕೊಡಬೇಕು ನೀವು ಅಂತ ಹೇಳಿ ಕೂಡ ಅವರು ಹೇಳಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ಕಾರಣದಿಂದಾಗಿ ಈ ಒಂದು ಏನು ಕಾಂಪೌಂಡ್ ಕುಸಿತ ಆಯ್ತು, ಮತ್ತೆ ಇದು ಎಷ್ಟು ವರ್ಷದ ಹಳೆಯದ್ದು, ಮತ್ತೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಇದ್ದಂತ ಇಂಜಿನಿಯರ್ಗಳು ಯಾರು, ಮತ್ತೆ ಯಾವ್ಯಾವ ಎಲ್ಲ ಸಾಮಗ್ರಿಗಳನ್ನ ಬಳಸಿ ನಿರ್ಮಾಣ ಮಾಡಲಾಗಿದೆ, ಅದು ಈಗಾಗಲೇ ಏನಾದ್ರು ಎಕ್ಸ್ಪೈರಿ ಏನೋ ಡೇಟ್ ಅನ್ನು ತಲುಪಿದ್ಯಾ ಅನ್ನೋದ್ರ ಬಗ್ಗೆ ಇವೆಲ್ಲ ವಿಚಾರಗಳನ್ನ ಹಿಡ್ಕೊಂಡು ಕೂಲಂಕುಷವಾದಂತಹ ವರದಿಯನ್ನು ಕೂಡ ಈಗಾಗಲೇ ಕೇಳಿರುವಂತದ್ದು. ಮತ್ತೆ ಪ್ರಮುಖವಾಗಿ ಬೀಳೋದಕ್ಕೆ ಯಾವ್ದು ಕಾರಣ ಅಂತಾನು ಕೂಡ ಈಗಾಗಲೇ ಪ್ರಾಥಮಿಕವಾಗಿ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಮೇಲ್ಗಡೆಯಿಂದ ಬಂದಂತಹ ಮಣ್ಣಿನಿಂದ ಬಂದಂತ ನೀರೇನಿದೆ ಅದು ರಭಸವಾಗಿ ಬಂದು ಅಲ್ಲಿರುವಂತ ಫೌಂಡೇಶನ್ ನಲ್ಲಿ ಕೂತ್ಕೊಂಡು ಆನಂತರ ಅದು ಆ ಫೌಂಡೇಶನ್ ನಲ್ಲಿ ಯಾವುದೇ ರೀತಿಯಾದಂತಹ ಸ್ಥಿರತೆ ಇಲ್ಲದೆ ಇರುವಂತ ಕಾರಣದಿಂದಾಗಿ ಬಿದ್ದಿದೆ ಅನ್ನೋದು ಕೂಡ ಈಗಾಗಲೇ ಮೇಲ್ನೋಟ ಗೊತ್ತಾಗಿದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಈಗಾಗಲೇ ಫೋರೆನ್ಸಿಕ್ ಅಧಿಕಾರಿಗಳಾಗಿರ್ಬೋದು, ಲೋಕಾಯುಕ್ತ ಅಧಿಕಾರಿಗಳಾಗಿರ್ಬೋದು, ಮತ್ತೆ ಕೆಲ ರಾಜಕೀಯ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಈ ಒಂದು ಕೆಲಸದಲ್ಲೂ ಕೂಡ ನಿರತರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಬಹುತೇಕವಾಗಿ ವರದಿ ಬಂದ ನಂತರದಲ್ಲಿ ಯಾರನ್ನ ತಪ್ಪಿತಸ್ಥರು ಅಂತ ಹೇಳಿ ಮಾಡ್ತಾರೆ ಎಂದು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಇದರ ಜೊತೆಗೆ ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲೂ ಕೂಡ UDR ಪ್ರಕರಣವನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು. ದಾಖಲು ಮಾಡ್ಕೊಂಡು ಅವರು ಕೂಡ ಈಗಾಗಲೇ ತನಿಖೆಯನ್ನು ಸಹ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಡೀಟೇಲ್ಸ್